ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಕಾವೇರಿ ಟ್ರಾವೆಲ್ಸ್ ನ ಕರ್ನೂಲ್ ಬಸ್ ದುರಂತದ ಬಗ್ಗೆ ಅಧಿಕಾರಿಗಳು ನೀಡಿದಂತಹ ರಿಪೋರ್ಟ್ ಹಾಗೂ ಶಿವಶಂಕರ್, ಯಾರು ಈ ಶಿವಶಂಕರ್, ಈತನ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೆಲವರು ಪರೋಕ್ಷವಾಗಿ ಕೂಡ ಇದ್ದಾರೆ. ಶಿವಶಂಕರ್, ಆತನ ಸ್ನೇಹಿತ ಯರಿಸ್ವಾಮಿ, ಕಾವೇರಿ ಟ್ರಾವೆಲ್ಸ್ ಯಾಜಮಾನ್ಯ, ಬಸ್ ಚಾಲಕ ಮತ್ತು ಬಸ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಇವರೆಲ್ಲ ತಮ್ಮ ಕರ್ತವ್ಯನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿದ್ರೆ 20 ಜನರ ಸಾವಿಗೆ ಕಾರಣರಾಗ್ತಿದ್ದಿಲ್ಲ. ಈತನ ಸ್ನೇಹಿತ ಯರಿಸ್ವಾಮಿ ಅನ್ನುವ ವ್ಯಕ್ತಿ ಅಧಿಕಾರಿಗಳಿಗೆ ನೀಡಿದಂತಹ ಒಂದು ರಿಪೋರ್ಟ್, ಈ ಆಧಾರದ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಘಟನೆ ಮೊದಲು ಎಲ್ಲಿಂದ ಶುರುವಾಯಿತು ಅಂದ್ರೆ, ಶಿವಶಂಕರ್ ಯರಿಸ್ವಾಮಿ ಆತನ ಸ್ನೇಹಿತನನ್ನು ನಾನು ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿ ರಸ್ತೆ ಮಧ್ಯೆ ಬಾರಲ್ಲಿ ಇಬ್ಬರು ಚೆನ್ನಾಗಿ ಕಂಠ ಪೂರ್ತಿ ಕುಡಿದು ಚಿಕ್ಕ ಟೇಕೂರು NH44 ಬಳಿ ಇರ್ತಕ್ಕಂತಹ ಪೆಟ್ರೋಲ್ ಬಂಕ್ ನಲ್ಲಿ ದಿನಾಂಕ ಮುಂಜಾನೆ 2:30 ಸಮಯ ಇಬ್ಬರು ಬಂದು ಪೆಟ್ರೋಲ್ ಬಂಕಿನ ಸಿಬ್ಬಂದಿ ಮೇಲೆ ದೌರ್ಜನ್ಯ ಮಾಡಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಟ್ಯಾಂಕಿಗೆ ಕ್ಯಾಪ್ ಹಾಕದೆಯೇ ಅವನು ಬೈಕ್ ಅನ್ನು NH44 ಹೈವೇ ಮಧ್ಯೆ ಇರ್ತಕ್ಕಂತ ಡಿವೈಡರ್ಗೆ ಡಿಕ್ಕಿ ಹೊಡಿತಾನೆ. ಸ್ಪಾಟ್ ಅಲ್ಲಿ ಮೃತಪಟ್ಟಿರ್ತಾನೆ. ಆತನ ಸ್ನೇಹಿತ ಯರಿಸ್ವಾಮಿ ಏನ್ ಬೈಕ್ ಹಿಂದೆ ಕುಂತಿದ್ನಲ್ಲ, ಬಿದ್ದಿರ್ತಕ್ಕಂತಹ ಬೈಕು ಮತ್ತು ಆತನ ಸ್ನೇಹಿತನನ್ನು ಸೈಡ್ಗೆ ಎಳೆದು ಅವನು ಬದುಕಿದಾನ ಸತ್ತಿದಾನ ಅಂತಂದೇಳಿ ಚೆಕ್ ಮಾಡ್ತಾನೆ. ಆಗ ಅವನ ಸ್ನೇಹಿತ ಸತ್ತು ಹೋಗಿರ್ತಾನೆ. ಈ ಯರಿಸ್ವಾಮಿ ಅನ್ನೋನು ಸ್ನೇಹಿತನನ್ನು ಎಳೆದನೆ ಹೊರತು ಆ ಬೈಕ್ ಅನ್ನು ಸೈಡ್ಗೆ ಎಳಿಲಿಲ್ಲ. ರಸ್ತೆ ಮಧ್ಯೆನೆ ಬಿದ್ದಿದೆ ಪಲ್ಸರ್ ಬೈಕ್. ಟ್ಯಾಂಕ್ ಕೂಡ ಓಪನ್ ಆಗಿದೆ. ಹಿಂದಿನಿಂದ ಬರ್ತಕ್ಕಂತಹ ಕಾವೇರಿ ಬಸ್ ಸ್ನೇಹಿತರೆ, ಚಾಲಕ ಬೈಕ್ ನೋಡ್ಲಾರ್ದನೆ 300 ಮೀಟರ್ ಆ ಬೈಕ್ ಅನ್ನ ಎಳೆದುಕೊಂಡು ಹೋಗಿದ್ದಾನೆ. ಒಬ್ಬ ಡ್ರೈವರ್ಗೆ ಗೊತ್ತಾಗಲ್ವಾ ಮಳೆ ಬರ್ತಾ ಇದೆ ಅಂದ್ರೆ ಮುಂದೆ ರಸ್ತೆನ ಕಾಣಲ್ವಾ? ಕಾಣ್ತದೆ. ಮುಂದೆ ಗ್ಲಾಸ್ಗೆ ವೈಪರ್ ಇರ್ತದೆ. ವೈಪರ್ ಗ್ಲಾಸ್ ಕ್ಲೀನ್ ಮಾಡ್ತಾ ಇರ್ತದೆ. ಅದು ಎಂತ ಮಳೆ ಬಡಿದ್ರು ಓಕೆ, ಫುಲ್ ಜೋರಾಗಿದ್ಯಾ, ಬಸ್ ನ ಸೈಡ್ ಹಾಕ್ಬೇಕು. ಅವ್ನು ಡ್ರೈವರ್ ಆದ್ರೆ ಅವ್ನಿಗೆ ಗೊತ್ತಾಗ್ತದೆ. ಅವನು ಡ್ರೈವರೇ ಅಲ್ಲ, 300 ಮೀಟರ್ ಎಳ್ಕೊಂಡು ಹೋಗಿರ್ತಾನೆ. ಈ ಸಮಯದಲ್ಲಿ ಬೈಕ್ ನಿಂದ ಪೆಟ್ರೋಲ್ ಲೀಕ್ ಆಗಿ ಬೈಕ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಬಸ್ಸಿನ ಟ್ಯಾಂಕ್ ಕೂಡ ಬ್ಲಾಸ್ಟ್ ಆಗಿದೆ. ಬಸ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಕಂಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಲಗೇಜ್, ಈಗ ಲಗೇಜ್ ವಿಷಯಕ್ಕೆ ಬಂದ್ರೆ, ಒಬ್ಬ ವ್ಯಕ್ತಿ ಲಗೇಜ್ ನಲ್ಲಿ ಕಮರ್ಷಿಯಲ್ ಮೊಬೈಲ್ಗಳು ಸರಿಸುಮಾರು 234 ಮೊಬೈಲ್ಗಳು ಒಂದು ಬ್ಯಾಗ್ ನಲ್ಲಿ ಇರಿಸಿರ್ತಾನೆ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ಲಗೇಜ್ ಡಿಕ್ಕಿಲಿ ಹೋಗ್ದಿರ್ತಾನೆ. ಈ ಮೊಬೈಲ್ಗಳು ಲಿಥಿಯಂ ಅಯಾನ್ ಬ್ಯಾಟರಿ, ಬೆಂಕಿಗೆ ತುಪ್ಪ ಸುರಿದಾಗಿವು. ಹೀಗೆ ಒಂದಕ್ಕೊಂದು ಇಡೀ ಬಸ್ ನಲ್ಲಿರುವಂತಹ 45 ಜನ ಪ್ರಯಾಣ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಜನ ಗ್ಲಾಸ್ ಹೊಡೆದು ಹೊರಗೆ ಬರ್ತಾರೆ. ಅಲ್ಲಿ ಕೆಲವು ಸ್ಥಳೀಯರು ಸಹಾಯ ಮಾಡ್ತಾರೆ. 20 ಜನ, ಇನ್ನು ಅದರಲ್ಲಿ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು. ಒಂದು ಇಂಟರ್ವ್ಯೂ ನಲ್ಲಿ ನೋಡಿದ ಸ್ನೇಹಿತರೆ, ಪ್ರತ್ಯಕ್ಷ ಸಾಕ್ಷಿ, ಅವನು ಡೋರ್ ಹತ್ರ ಗ್ಲಾಸ್ ಹತ್ರ ಹೋಗಿ ಅದನ್ನ ಬ್ರೇಕ್ ಮಾಡಬೇಕು ಅಂತಾನೆ, ಆದ್ರೆ ಸುತ್ತಮುತ್ತ ಬೆಂಕಿ ಹತ್ಕೊಂಡಿದೆ. ಒಬ್ಬ ಹೆಣ್ಣು ಮಗಳು ಗ್ಲಾಸ್ ಅನ್ನ ಹೊಡಿ, ಪಕ್ಕದಲ್ಲಿ ಮಗು ಇದೆ, ಗ್ಲಾಸ್ ಹೊಡಿ, ಆದ್ರೆ ನಿಸ್ಸಹಾಯಕರು. ಅವನು ಹೇಳ್ತಾ ಕಣ್ಣಲ್ಲಿ ನೀರು ತಗೊಂತಾ ಇದ್ದಾನೆ. ನಾನೊಂದು 10 ಜನನ್ನು ಉಳಿಸಿದ್ದೀನಿ, ಆದ್ರೆ ಇನ್ನೂ ಜನರು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಅಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಕೆಲವ್ರಿಗೆ ಬೆಂಕಿ ಹತ್ತಿದೆ, ನಾನು ಏನು ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಅಳ್ತಾ ಇದ್ದಾನೆ. ಆದ್ರೆ ಇನ್ನು ಕೆಲವರು, ನಾನು ಹೇಳ್ತಿರೋದು ಶಿವಶಂಕರ್ ಬಗ್ಗೆ, ಏನೋ ದೊಡ್ಡ ಗರಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾನೆ ಇವನು. ಅವನ ಪೋಸ್ಟರ್ನ, ಅವನ ಫೋಟೋ ಹಾಕಿ ಭಾವಪೂರ್ವಕ ಶ್ರದ್ಧಾಂಜಲಿ. ಒಂದ್ ಕಡೆ ಏನು ಯುದ್ಧ ಮಾಡಿದಾನ ಅವನು, ಏನು ಯುದ್ಧಕ್ಕೆ ಹೋಗಿ ಶತ್ರು ರಾಷ್ಟ್ರಗಳಿಂದ ಗುಂಡೇಟ್ ತಿಂದು ಹುತಾತ್ಮನಾಗಿದ್ದಾನ. ವಿ ಮಿಸ್ ಯು ಅಂತೆ. ಮತ್ತೆ ಹುಟ್ಟಿ ಬಾ ಶಿವಶಂಕರ್ ಚಿನ್ನ, ಬಾ ಹುಟ್ಟಿ ಬಾ, ಮತ್ತೆ ಹುಟ್ಟಿ ಬಾ, ಮತ್ತೆ ಕುಡಿ, ಮತ್ತೆ ಗಾಡಿ ನಡೆಸು, ಇನ್ನಷ್ಟು ಜನರನ್ನ ಬಲಿ ಪಡಿ. ಪರೋಕ್ಷವಾಗಿ ನೀನು ಬಲಿ ಪಡೆದಿದೆಯಾ, ಇನ್ನು ಮುಂದೆ ಪ್ರತ್ಯಕ್ಷವಾಗಿ ಬಲಿ ಪಡಿ. ಆಂಧ್ರ ಪ್ರದೇಶ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀಡಿದಂತ ವಿವರ, ವೆಹಿಕಲ್ ಹ್ಯಾಸ್ 16 ಚಾನಲ್ಸ್ ಫಾರ್ ಟ್ರಾಫಿಕ್ ವೈಲೇಷನ್ ಇನ್ ₹23,000 ಇನ್ ಅನ್ಪೇಡ್ ಫೈನ್ಸ್. ಈ ಬಸ್ಸಿನ ಮೇಲೆ 16 ಚಾನಲ್ ಇದಾವೆ. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಲಾರ್ದನೆ ಅತಿ ವೇಗವಾಗಿ ಗಾಡಿ ಚಾಲನೆ, ಸುಮಾರು 23,000 ರೂಪಾಯಿ ಫೈನ್ ಅನ್ನ ಕಟ್ಟೇ ಇಲ್ಲ ಅವರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಾಹನನ ಸೀಸ್ ಮಾಡಿದ್ರೆ ಇವತ್ತಿನ ದಿನ ಈ ಘಟನೆ ಆಗೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಮತ್ತು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿರ್ತಾರೆ, ಬಸ್ ಇನ್ವಾಲ್ವ್ಡ್ ಇನ್ ಕರ್ನೂಲ್ ಆಕ್ಸಿಡೆಂಟ್ ವಾಸ್ ಇಲ್ಲಿಗಲಿ ಮಾಡಿಫೈಡ್ ಇಂಟು ಸ್ಲೀಪರ್ ಕೋಚ್. ಈ ಬಸ್ ಕೇವಲ ಸೀಟರ್ಗೋಸ್ಕರ ಇರುವಂತದ್ದು. ಈ ಕಾವೇರಿ ಯಾಜಮಾನ್ಯ ಯಾವುದೇ ರೀತಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ
ಸೀಟರ್ ಬಸ್ ಅನ್ನ ಅಂದ್ರೆ ಕುತ್ಕೊಂಡು ಹೋಗೋ ಬಸ್ ಇದು, ಮಲ್ಕೊಂಡು ಹೋಗೋ ಕೋಚ್ ಮಾಡಿಫೈಡ್ ಮಾಡಿರ್ತಾರೆ. ಶಿವಶಂಕರ್ ಅಣ್ಣ ಮತ್ತು ಆತನ ಕುಟುಂಬಸ್ಥರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನ್ನ ತಮ್ಮನದು ಯಾವುದೇ ತಪ್ಪಿಲ್ಲ, ಈ ಘಟನೆಗೂ ನನ್ನ ತಮ್ಮನಿಗೆ ಯಾವುದೇ ರೀತಿಯ ಸಂಬಂಧ ಇರೋಲ್ಲ, ಬಸ್ ಚಾಲಕನದ್ದೇ ಎಲ್ಲ ತಪ್ಪು. ನನ್ನ ತಮ್ಮ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಅಂತ ಬಂದಂತಹ ಬಸ್ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿ ಬಸ್ಸಿನಿಂದ ಬೈಕನ್ನು ಎಳೆದುಕೊಂಡು ಹೋಗಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ. ಶಿವಶಂಕರ್ ಅಣ್ಣನಿಗೆ ಒಂದು ಪ್ರಶ್ನೆ, ಒಂದು 100 ಕಿಲೋಮೀಟರ್ ವೇಗದಿಂದ ಬಂದಂತಹ ಬಸ್ ನಿನ್ನ ತಮ್ಮನಿಗೂ ಹಿಂದೆ ಕುಂತಿರೋಂತಹ ತನ್ನ ಸ್ನೇಹಿತನಿಗೂ ಡಿಕ್ಕಿ ಹೊಡೆದ್ರೆ ಚಟ್ನಿ ಆಗೋಗ್ತಾರೆ. ಆ ಬೈಕನ್ನೇನು ಎಳೆದುಕೊಂಡು ಹೋಯ್ತಲ್ಲ, ಆ ಪೊಸಿಷನ್ ಅಲ್ಲಿ ನಿನ್ನ ತಮ್ಮ ಮತ್ತು ಆತನ ಸ್ನೇಹಿತ ಇಬ್ಬರು ಇದ್ದಿದ್ರೆ ಚಟ್ನಿ ಆಗೋರು. ಈ ಘಟನೆಗೆ ನಿನ್ನ ತಮ್ಮನು ಪರೋಕ್ಷವಾಗಿ ಕಾರಣಕರ್ತನಾಗಿರ್ತಾನೆ. ಹಾಗಂತ ನಾನು ಹೇಳ್ತಾ ಇಲ್ಲ, ನಿನ್ನ ತಮ್ಮನ ಸ್ನೇಹಿತ ಯರಿಸ್ವಾಮಿ ಪೊಲೀಸ್ ಸ್ಟೇಷನ್ ಹೋಗಿ ಈ ರೀತಿ ರಿಪೋರ್ಟ್ ಅನ್ನು ಬರೆಸಿದ್ದಾನೆ. ಅವನು ವೀಕ್ಷಕರಲ್ಲಿ ಒಂದು ಮನವಿ, ಮಳೆ ಬಂದ್ರೆ ನಿದ್ದೆ ಬಂದ್ರೆ ದಯವಿಟ್ಟು ಯಾವ್ದಾದ್ರು ಊರ ಹತ್ರ ಗಾಡಿಯನ್ನ ನಿಲ್ಸಿ ರೆಸ್ಟ್ ಮಾಡ್ಸಕ್ ಹೇಳಿ ಡ್ರೈವರ್ಗೆ. ನೀವು ಬಹಳಷ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರೈವೇಟ್ ವಾಹನ ಆಗ್ಲಿ ಅಥವಾ ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ, ಪ್ರೈವೇಟ್ ಡ್ರೈವರ್ಗಳಾಗ್ಲಿ ಅಥವಾ ನೀವೇ ವಾಹನ ಚಾಲನೆ ಮಾಡ್ತಾ ಇದ್ರೆ ಒಂದು 2-3 ಗಂಟೆ ನೀವು ಅಥವಾ ಚಾಲಕನಿಗೆ ವಿಶ್ರಾಮ ನೀಡಿ. ನಿಮ್ಮ ಜೀವ ಒಂದೇ ಅಲ್ಲ, ನಿಮ್ಮ ಕುಟುಂಬದ ಜೀವನು ಮತ್ತೆ ಆಪೋಸಿಟ್ ಬರುವಂತ ಅವರ ಜೀವನ, ಅವರ ಕುಟುಂಬದ ಜೀವನನೂ ಇರ್ತದೆ. ಲಾಸ್ ಆಗೋದು ನೀವೊಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮತ್ತು ಎದುರಿಗೆ ಬರುವಂತ ಒಂದು ಫ್ಯಾಮಿಲಿ. ಸ್ನೇಹಿತರೆ, ನಾನು ನಿಮ್ಮ ಮಾರುತಿ. ಹೊಸದಾಗಿ ಮಾಡಿರುವ ಚಾನಲ್ ಇದು. ನಿಮ್ಮ ಪ್ರೀತಿ ಸದಾ ನಮ್ಮೊಂದಿಗೆ ಇರಬೇಕು. ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಚ್ಚಿನ ಜನರಿಗೆ ಈ ವಿಡಿಯೋ ತಲುಪಬೇಕಾಗಿದೆ. ಕನ್ನಡಿಗರ ಪ್ರೋತ್ಸಾಹ ಸದಾ ಇರಬೇಕು. ಧನ್ಯವಾದಗಳು ವೀಕ್ಷಕರೇ.